ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಕಾರಣಗಿರಿಯಲ್ಲಿ ಸಾಹಿತ್ಯ ಸಂಸ್ಕೃತಿ ಕಾರ್ಯಕ್ರಮ ಮೊಳಗಿದ ಒಂದೇ ಮಾತರಂ. MDF ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ಪರ್ಧಾ ಬಹುಮಾನ, ಸವಾಲು ಎದುರಿಸಲು ಸ್ವೀಕಾರ ಮನೋಭಾವ ಬೇಕು ಎಂದ ಪ್ರಾಚಾರ್ಯ ಜಗದೀಶ್ ಎಂ. ಸಾಗರ ವಿದ್ಯುತ್ ಪರಿವರ್ತಕ ದುರಸ್ತಿ ಕೇಂದ್ರದಲ್ಲಿ ಬೆಂಕಿ, ಅಪಾರ ನಷ್ಟಕ್ಕೊಳಗಾದ ಮೆಸ್ಕಾಂ. ಹರಿಯಾಣದಲ್ಲಿ ನಡೆಯುತ್ತಿರುವ ಸ್ಪೆಷಲ್ ಒಲಿಂಪಿಕ್ ಹಾಕಿ ಭಾರತ ರಾಷ್ಟ್ರಮಟ್ಟದ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುತ್ತಿರುವ ಚೈತನ್ಯ ಶಾಲೆಯ ವಿಶೇಷ ಮಕ್ಕಳಾದ ಸಿಂಧೂಜಾ, ಸ್ನೇಹ ಎಂ. ಚಿಕ್ಕಮಣತಿಯಲ್ಲಿ ಹೊಸ ಬದುಕಿಗೆ ಹೆಜ್ಜೆ ಇಟ್ಟ ಅಭಿಲಾಷ್ ಕವನರ ಜೋಡಿ, ಸೋಗೋಡಿನಲ್ಲಿ ಸಚಿನ್ ಅಮೃತರ ಜೋಡಿ. ಹಾರೈಕೆ ಹೀಗೆ ಇರಲಿ ಸದ್ಗುಣ. ಇದು ಕಾರಣಗಿರಿಯಲ್ಲಿ ಸಂಪನ್ನಗೊಂಡ ಸಾಹಿತ್ಯ ಸಂಸ್ಕೃತಿ ಕಾರ್ಯಕ್ರಮದಲ್ಲಿಯ ಒಂದೇ ಮಾತರಂ ಮೊದಲ ವಿಶೇಷತೆಗಳ ನುಡಿ. ಯುವ ಪ್ರತಿಭಾವಂತ ಪತ್ರಕರ್ತ ವಿನಾಯಕ್ ಪ್ರಭು ಅವರ ಧ್ವನಿಯಲ್ಲಿ ಕೇಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿಚ್ಚು ಹಚ್ಚಿಸಿದಂಥ ಒಂದೇ ಮಾತರಂ ಗೀತೆಗೆ 150 ವರ್ಷದ ಪ್ರಯುಕ್ತ ಕಾರಣಗಿರಿಯ ಸಿದ್ಧಿವಿನಾಯಕ ದೇವಸ್ಥಾನದ ಆವರಣದಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ರಾಷ್ಟ್ರೋತ್ಥಾನ ಬಳಗದ ಆಶ್ರಯದಲ್ಲಿ ಒಂದೇ ಮಾತರಂ ಗೀತೆ ಮೊಳಗಿದ್ದು ಬರೋಬ್ಬರಿ 250ಕ್ಕೂ ಅಧಿಕ ಸುಮಧುರ ಕಂಠಗಳಿಂದ ಒಂದೇ ಜಾಗದಲ್ಲಿ ಏಕಕಾಲದಲ್ಲಿಯೇ ಭರತನಾಟ್ಯದ ಜೊತೆಗೆ 250ಕ್ಕೂ ಅಧಿಕ ಜನರಿಂದ ಒಂದೇ ಮಾತರಂ ಗೀತೆಯನ್ನ ತಾಯಿ ಭಾರತ ಮಾತೆಗೆ ಅರ್ಪಿಸಿದರು. ಬಂಕಿಮಚಂದ್ರ ಚಟರ್ಜಿ ರಚಿಸಿದ ಈ ಗೀತೆ ದೇಶದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿರೋಧ ಮತ್ತು ಏಕತೆಯ ಪ್ರಬಲ ಲಾಂಛನವಾಗಿತ್ತು. ಸುಜಲಾಂ ಸುಫಲಾಂ ಮಾತೃಭೂಮಿಯನ್ನು ದೇವತೆಯಂತೆ ಆರಾಧಿಸುವ ಅರ್ಥ ಈ ಗೀತೆಗಿದೆ. ಒಟ್ಟಾರೆಯಾಗಿ ದೇಶಭಕ್ತರಿಗೆ ಸ್ಫೂರ್ತಿದಾಯಕವಾಗಿರುವ ಒಂದೇ ಮಾತರಂ ಗೀತೆ ಹಾಡುವಾಗ ಪ್ರತಿಯೊಬ್ಬ ಭಾರತೀಯನಲ್ಲೂ ಉತ್ಸಾಹ ಮತ್ತು ದೇಶಭಕ್ತಿ ಉಕ್ಕುತ್ತದೆ. ಒಂದೇ ಮಾತರಂ ಕೇವಲ ಹಾಡಲ್ಲ, ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಆತ್ಮ ಇದ್ದಂತೆ. ಒಂದೇ ಮಾತರಂ ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಕಿಚ್ಚು ಹಚ್ಚಿಸಿದಂತಹ ಸಾಹಿತ್ಯ. ಬಂಗಾಳವನ್ನು ಒಡೆಯಬೇಕೆಂಬ ಸಂಚು ರೂಪಿಸಿದವರ ಹುಟ್ಟಡಗಿಸಿ ವಿಭಜಕ ಶಕ್ತಿಗಳಿಗೆ ಉತ್ತರವಾಗಿದ್ದು ಬಂಕಿಮ ಚಂದ್ರ ಚಟರ್ಜಿ ಅವರು ರಚಿಸಿದ ಒಂದೇ ಮಾತರಂ ಎಂದು ವಿಕ್ರಮ ವಾರಪತ್ರಿಕೆಯ ಗೌರವ ಸಂಪಾದಕ ನಾಗರಾಜ್ ಹೇಳಿದರು. ಕಾರಣಗಿರಿ ಶ್ರೀ ಸಿದ್ಧಿವಿನಾಯಕ ಸಭಾಂಗಣದಲ್ಲಿ ಗ್ರಾಮೋತ್ಥಾನ ಮತ್ತು ರಾಷ್ಟ್ರೋತ್ಥಾನ ಬಳಗ ಮತ್ತು ಗ್ರಾಮ ಭಾರತಿ ಟ್ರಸ್ಟ್ ಇವರ ಸಹಯೋಗದಲ್ಲಿ ನಡೆದ ಸಾಹಿತ್ಯ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗ ಅದಕ್ಕೆ 100 ವರ್ಷ ಆಗ್ತಾ ಇದೆ. 150, 100 ಇನ್ನೊಂದು ವೇಳೆ ಅಂತ ಹೇಳಿದ್ರೆ ನಾಳೆ ಗೀತೆ ಅಂತ ಪ್ರಖ್ಯಾತವಾಗಿರ್ತಕ್ಕಂತಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಹೀಗೆ ನಾಳೆ ಗೀತೆಗೆ 100 ವರ್ಷ. ಅದು ಕೂಡ ಇದೇ ಆಶಯ ಅನ್ನೋದನ್ನ ನಾನು ಜೋಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅತ್ಯಂತ ಸ್ಪಷ್ಟವಾಗಿ ಇದೇ ಜಿಲ್ಲೆಯವರಾದಂತಹ ಕುವೆಂಪು ಅವರು ರಚಿಸಿದರು. ಭಾರತ ಜನನಿಯ ತನುಜಾತೆ ಅಂತ ಹೇಳಿದ್ರು. ಅಂದ್ರೆ ಭಾರತ ಮಾತೆ ಅನ್ನೋದನ್ನ ಸ್ಪಷ್ಟವಾಗಿ ಅವರು ಹೇಳಿದ್ರು. ಇದು ಗೊತ್ತಿಲ್ಲದಂತಹ ಮೂರ್ಖರು ಕುವೆಂಪು ಅವ್ರನ್ನ ಬೇರೆ ಸಾಲಿಗೆ ಸೇರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ದುಷ್ಟ ಯತ್ನಗಳು ಬಹಳ ನಡೆಯೋದಿಲ್ಲ. ಅತ್ಯಂತ ಸುಸ್ಪಷ್ಟವಾಗಿ ತಾಯಿ ಭಾರತಿಗೆ ಗೌರವಿಸಿ ಗ್ರಾಮ ಭಾರತಿ ರಾಷ್ಟ್ರ ಅಧ್ಯಕ್ಷ ಹನಿ ರವಿ ಮಾತನಾಡಿ, ಒಂದೇ ಮಾತರಂಗೆ 150 ವರ್ಷ ಪೂರ್ಣವಾಗುವ ವೇಳೆಯಲ್ಲಿ ಗ್ರಾಮೋತ್ಥಾನ ರಾಷ್ಟ್ರೋತ್ಥಾನ ಬಳಗ ಮತ್ತು ಗ್ರಾಮ ಭಾರತಿ ಟ್ರಸ್ಟ್ ಒಂದೇ ಮಾತರಂ ಗೋಷ್ಠಿ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸುವ ವೇಳೆಯಲ್ಲಿಯೇ ಅದೇನೋ ಗೊತ್ತಿಲ್ಲ, ಈಗಿನ ಕೇಂದ್ರ ಸರ್ಕಾರವು ಕೂಡ ಒಂದೇ ಮಾತರಂ ಗೀತೆಯನ್ನು ಕಡ್ಡಾಯಗೊಳಿಸಿ ಆದೇಶವನ್ನು ತಂದಿರುವುದು ನಮ್ಮೆಲ್ಲರಿಗೂ ಖುಷಿ ತಂದಿದೆ ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯ ಯಕ್ಷಗಾನ ಕಲಾವಿದ ನಿತ್ಯಾನಂದ್ ಹೆಬ್ಬಾರ್ ಮತ್ತು ನಿವೃತ್ತ ಶಿಕ್ಷಕ ಮತ್ತು ಲೇಖಕರಾದ ತಿರುಪತಿ ನಾಯ್ಕ ಅವರನ್ನು ಸನ್ಮಾನಿಸಲಾಯಿತು. ರಾಷ್ಟ್ರೋತ್ಥಾನ ಬಳಗದ ಅಧ್ಯಕ್ಷ ನಳಿನ್ ಚಂದ್ರ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಗಾಯಕ ಗರ್ತಿಕೆರೆ ರಾಘವೇಂದ್ರ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಮುಂಭಾಗದಲ್ಲಿ ಸಾಮೂಹಿಕ ಒಂದೇ ಮಾತರಂ ಗಾಯನ ಕಾರ್ಯಕ್ರಮದೊಂದಿಗೆ ಭರತನಾಟ್ಯ ಪ್ರದರ್ಶನವು ನಡೆಯಿತು. KS ವಿನಾಯಕ್ ಅವರ ಒಂದೇ ಮಾತರಂ ಕುರಿತ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ವಿದೂಷಿ ಆರತಿ ಮಹೇಶ್ ನಿರ್ದೇಶನದಲ್ಲಿ ಕಾರಣಗಿರಿ ಕಲಾಭಾರತಿ ನೃತ್ಯ ಶಾಲೆಯವರಿಂದ ಭರತನಾಟ್ಯ ಪ್ರದರ್ಶನ ಕಾರ್ಯಕ್ರಮ ಕೂಡ ನಡೆಯಿತು. ಕಾರ್ಯಕ್ರಮದಲ್ಲಿ ಶ್ರುತಿ ಶರತ್ ನಿರೂಪಿಸಿದರು, ವಿನಾಯಕ್ ಪ್ರಭು ಸ್ವಾಗತಿಸಿದರು, ಕುಮಾರಿ ಧನ್ಯಶ್ರೀ ವಂದಿಸಿದ್ದರು. ಹರಿಯಾಣದ ಫರೀದಾಬಾದ್ನಲ್ಲಿ ನಡೆಯುತ್ತಿರುವ ಸ್ಪೆಷಲ್ ಒಲಿಂಪಿಕ್ ಭಾರತ ರಾಷ್ಟ್ರಮಟ್ಟದ ಹಾಕಿ ಚಾಂಪಿಯನ್ಶಿಪ್ನಲ್ಲಿ ಸಾಗರ ತಾಲೂಕಿನ ಮುಂಗ್ರೊಳ್ಳಿ ಚೈತನ್ಯ ವಿಶೇಷ ಶಿಕ್ಷಣ ಸಂಸ್ಥೆಯ ವಿಶೇಷ ಮಕ್ಕಳಾದ ಸ್ನೇಹ ಎಂ ಮತ್ತು ಸಿಂಧೂಜಾ ವಿಡಿ ಇವರು ರಾಜ್ಯ ಮಟ್ಟದಿಂದ ಆಯ್ಕೆಯಾಗಿ ಭಾಗವಹಿಸುತ್ತಿದ್ದಾರೆ. ಇವರ ಜೊತೆ ಚೈತನ್ಯ ವಿಶೇಷ ಶಿಕ್ಷಣ ಶಾಲೆಯ ವಿಶೇಷ ಶಿಕ್ಷಕಿ ತುಷಾ ರಾಜ್ಯ ಮಟ್ಟದ ಕೋಚ್ ಆಗಿ ಫರೀದಾಬಾದಿಗೆ ತೆರಳಿರುತ್ತಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಉತ್ತಮ ಸಾಧನೆ ಮಾಡಲಿ ಎಂದು ಸಂಸ್ಥೆಯ
ಅಧ್ಯಕ್ಷ BH ರಾಘವೇಂದ್ರ, ಕಾರ್ಯದರ್ಶಿ ಸುರೇಶ್ KN ಹಾಗೂ ಎಲ್ಲ ಸದಸ್ಯರು ಹಾಗೂ ಸಂಸ್ಥಾಪಕಿ ಶಾಂತಲಾ ಸುರೇಶ್ ಅವರು ಅಭಿನಂದಿಸಿದ್ದಾರೆ. ಸಾಗರ ಮೆಸ್ಕಾಂ ಕಚೇರಿ ಆವರಣದ ಹಿಂದಿರುವ ವಿದ್ಯುತ್ ಪರಿವರ್ತಕ ದುರಸ್ತಿ ಕೇಂದ್ರದಲ್ಲಿ ಸೋಮವಾರ ಬೆಳಗಿನ ಜಾವ 4 ಸುಮಾರಿಗೆ ಕಾಣಿಸಿಕೊಂಡ ಆಕಸ್ಮಿಕ ಬೆಂಕಿಯಿಂದ ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿದ್ದಿರಬಹುದು ಎಂದು ತಿಳಿದು ಬಂದಿದ್ದು, ದುರಸ್ತಿಗೆ ಬಂದಿದ್ದ 15ಕ್ಕೂ ಹೆಚ್ಚು ಟಿಸಿಗಳು ಹಾಗೂ 5-6 ಹೊಸ ಟಿಸಿಗಳು, ಹಳೆಯ ಮತ್ತು ಹೊಸ ವೈಂಡಿಂಗ್ ವೈರ್ಗಳು ಭಸ್ಮವಾಗಿದೆ. ಸ್ಫೋಟದ ಶಬ್ದಕ್ಕೆ ಎಚ್ಚೆತ್ತ ಎಂಜಿನಿಯರ್ ಶ್ರೀನಿವಾಸ್ ದಂಪತಿಗಳು ಬೆಂಕಿಯನ್ನು ಮೊದಲು ಗಮನಿಸಿ ಮಾಹಿತಿ ನೀಡಿದ್ದಾರೆ. ನಂತರ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದ್ದಾರೆ. ಸಾಂಪ್ರದಾಯಿಕ ವಿಶ್ವವಿದ್ಯಾಲಯ ಎಂಬ ಪರಿಕಲ್ಪನೆ ಬದಲಾಗುವ ಕಾಲ ನಿರ್ಮಾಣವಾಗುತ್ತಿದೆ ಎಂದು MDF ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ HM ಶಿವಕುಮಾರ್ ಹೇಳಿದರು. ಇಲ್ಲಿನ ನೆಹರು ಮೈದಾನದಲ್ಲಿರುವ ವೀರಶೈವ ವಸತಿ ನಿಲಯದ ಆವರಣದಲ್ಲಿ ಸೋಮವಾರ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ವಿವಿಧ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಕಲಿಕೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ನಿರೀಕ್ಷೆಗಳನ್ನು ಸ್ಪಷ್ಟಪಡಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ಗುರುತಿಸಿಕೊಳ್ಳುವತ್ತ ಗಮನ ಹರಿಸಬೇಕು. ಪದವಿ ಪೂರ್ವ ಹಂತದ ನಂತರ ಪಡೆದುಕೊಳ್ಳುವ ಶಿಕ್ಷಣ ಭವಿಷ್ಯದ ನಿರ್ಮಾಣಕ್ಕೆ ನಾಂದಿಯಾಗಿರಬೇಕು ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಚಾರ್ಯ ಡಾಕ್ಟರ್ ಜಗದೀಶ್ ಎಂ ಭಂಡಾರಿ, ಪರಿಸ್ಥಿತಿ ಮತ್ತು ಸವಾಲುಗಳನ್ನು ಎದುರಿಸಲು ಹೊಂದಾಣಿಕೆ ಹಾಗೂ ಸ್ವೀಕಾರ ಮನೋಭಾವ ಅಗತ್ಯ ಎಂದು ಹೇಳಿದರು. ಉಪನ್ಯಾಸಕರಾದ ನಿಖಿಲ್ ಕುಂಸಿ, UT ಹೆಗಡೆ, ಶಾರಿಕಾ, ವರ್ಷಾ, ಶಮೀಂ ಶೇಖ್, ಶ್ರುತಿ, ಯೋಗೇಶ್ ಮತ್ತಿತರರು ಹಾಜರಿದ್ದರು. ಅನುಷಾ ಸ್ವಾಗತಿಸಿ, KB ವೈಶಾಲಿ ವಂದಿಸಿದರು. ಶಿಲ್ಪಾ ನಿರೂಪಿಸಿದರು. ಹೊಸನಗರ ತಾಲೂಕಿನ ಬಿಜೆಪಿ ಯುವ ಮುಖಂಡ ಚಿಕ್ಕಮಣತಿ ಅಭಿಲಾಷ್ ಬಿ ಮತ್ತು ಕವನರ ವಿವಾಹ ಭಾನುವಾರ ನಡೆಯಿತು. ಇವರ ವಿವಾಹ ಮಹೋತ್ಸವ ಹಾಗೂ ಆರತಾಕ್ಷತೆ ಚಿಕ್ಕಮಣತಿಯಲ್ಲಿ ಜರುಗಿತು. ಸಂಸದರು, ವಿವಿಧ ಕ್ಷೇತ್ರದ ಶಾಸಕರು, ರಾಜಕೀಯ ಗಣ್ಯರು, ನಾಮನಿರ್ದೇಶಕರು ಪಾಲ್ಗೊಂಡು ನೂತನ ವಧು-ವರರನ್ನು ಹಾರೈಸಿದರು. ಹೊಸನಗರ ತಾಲೂಕಿನ ಕಾಂಗ್ರೆಸ್ ಪ್ರಮುಖ ಸಾಮಾಜಿಕ ಕಾರ್ಯಕರ್ತ ಸೋಗೋಡು SK ರಾಜಪ್ಪ ಮತ್ತು ಶಶಿಕಲಾ ದಂಪತಿಯ ಪುತ್ರ SR ಸಚಿನ್ ಅವರ ವಿವಾಹ ಮಹೋತ್ಸವ ಕೊಪ್ಪ ತಾಲೂಕಿನ BS ಅಮೃತ ಅವರ ಜೊತೆ ಭಾನುವಾರ ಹೊಸನಗರ ಪಟ್ಟಣದ ಈಡಿಗರ ಸಭಾಂಗಣದಲ್ಲಿ ಜರುಗಿತು. ಸಂಜೆ ಸೋಗೋಡಿನಲ್ಲಿ ವಧು ಪ್ರವೇಶ ಆರತಾಕ್ಷತೆ ಕಾರ್ಯಕ್ರಮ ಜರುಗಿತು. ನಮಸ್ಕಾರ.